ನನಗೆ ಈ ಪ್ರೀತಿ ಸಿಗ್ತಿರೋದು ನನಗೆ ಇನ್ನೂ ನನಗೆ ಬ್ರೈನ್ ಪ್ರಾಸೆಸ್ ಮಾಡ್ತಾ ಇದೆ, ಇನ್ನೂ ಪ್ರಾಸೆಸ್ ಮಾಡ್ತಾ ಇದೆ. ನಾನು ಅದನ್ನೇ ಕೃಷ್ಣ ಮಿಲನ್ಗೂ ಮೆಸೇಜ್ ಮಾಡಿದ್ದೆ. ದ ಅಮೌಂಟ್ ಆಫ್ ಲವ್ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗುತ್ತೆ ಸರ್ ನನಗೆ. ನಿಮ್ಮನ್ನ ತುಂಬಾ ಜನ ಹೇಟ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಕೇಳಿ. ಯಾಕೆ? ನೀವು ನಮ್ಮನ್ನೆಲ್ಲ ತುಂಬಾ ಅಳಿಸ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಡೂ ದಿಸ್. ಸರ್ ನಾನು ಎಷ್ಟೇ ಅಳಿಸ್ತಾ ಇದ್ದೀನಿ ಇವಾಗ ಅಷ್ಟೇ ನಗಿಸ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಓಕೆ, ಮುಂದೊಂದೇನೋ ಹೇಳ್ತಾ ಇದ್ದಾರೆ ನಯಾರ ಅವರು. ಓಕೆ, ವೆರಿ ಗುಡ್. ಬಟ್ ಸ್ಕ್ರೀನ್ ಸ್ಪೇಸ್ ಎಷ್ಟು ಸಿಕ್ಕಿದೆಯೋ ಲವ್ ಮಾಕ್ಟೈಲ್ 3ನಲ್ಲಿ ಒಂದು ಎಮೋಷನಲಿ ಕನೆಕ್ಟ್ ಆಗ್ತೀವಿ ನಾವೆಲ್ಲರೂ ಕೂಡ ನೋಡುಗರು ಈ ಮೇಡಮ್ ಅವರ ಅಭಿನಯಕ್ಕೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ವಾಟ್ ಅನ್ ಆಕ್ಟಿಂಗ್ ನಯಾರ. ಥ್ಯಾಂಕ್ ಯು ಸರ್. ಏನೇನು ಕಾಂಪ್ಲಿಮೆಂಟ್ಸ್ ಬಂತು? ಮೆಸೇಜಸ್ ಅಂಡ್ ಕಾಂಪ್ಲಿಮೆಂಟ್ಸ್ ಏನೇನು ಬಂತು? ಸರ್ ಫಸ್ಟ್ ಆಫ್ ಆಲ್ ನನಗೆ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನು ಅಂದರೆ, ಒಬ್ಬರು ನನಗೆ ಐವ್ ನೆವರ್ ಮೆಸೇಜ್ಡ್ ಎನ್ ಆ್ಯಕ್ಟರ್ ಬಿಫೋರ್ ಇನ್ ಮೈ ಲೈಫ್. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಮೆಸೇಜಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಹೌ ಯು ಪರ್ಫಾರ್ಮ್. ನನ್ನ ಹೇಗೆ ಎಷ್ಟು ಟಚ್ ಮಾಡಿಸಿದ್ರಿ ನನ್ನ ಹಾರ್ಟ್ನ ನನಗೆ. ಆ್ಯಂಡ್ ಯು ನೋ ಇಟ್ಸ್ ಲೈಕ್ ನೀವು ಅಳ್ಳೋದನ್ನ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆ್ಯಂಡ್ ಫಾರ್ ಮೀ ಆ್ಯಸ್ ಎನ್ ಆರ್ಟಿಸ್ಟ್ ಐ ಥಿಂಕ್ ದಟ್ ಈಸ್ ಮೈ ಬಿಗ್ಗೆಸ್ಟ್ ವಿನ್. ಅದು ನನಗೆ ಲೈಕ್ ದಟ್ ಐ ಥಿಂಕ್ ದಟ್ ಐ ಕನ್ಸಿಡರ್ ನಂದು ವಿನ್ ಅಂತ ಅದು. ಯಾಕಂದರೆ ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಕನ್ವಿನ್ಸ್ ಮಾಡಬೇಕು ಜನನ. ನಾವು ನಮ್ಮ ಬೆಸ್ಟ್ ಕೊಡ್ತೀವಿ ಆ್ಯಸ್ ಆರ್ಟಿಸ್ಟ್ಸ್, ಬಟ್ ಅದು ಯಾವಾಗಲೂ ಆಡಿಯನ್ಸ್ ಅದನ್ನ ಆಕ್ಸೆಪ್ಟ್ ಮಾಡಬೇಕು, ಅವರಿಗದು ಫೀಲ್ ಆಗಬೇಕು. ಸೊ ನಾನದು ಸರಿಯಾಗಿ ಮಾಡ್ತಿದ್ದೀನಾ ಇಲ್ವಾ ಅದು ಆಡಿಯನ್ಸ್ ರಿಯಾಕ್ಷನ್ ಬಂದ ಮೇಲೆ ನನಗೆ ಗೊತ್ತಾಗುತ್ತೆ. ಹೌದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಸರ್ ನನಗೆ. ನಿನ್ನೆ ನಯಾರ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನಲ್ಲಿ ಯಾರ್ದೋ ಮೆಸೇಜ್ನ ಶೇರ್ ಮಾಡ್ತಾರೆ. ಒಬ್ಬರು ತಾಯಿ ಮೆಸೇಜ್ ಮಾಡಿರ್ತಾರೆ ಅವ್ರಿಗೆ. ಹೌದು. ಓ ಮೈ ಗುಡ್ನೆಸ್, ವಾಟ್ ಅನ್ ಎಮೋಷನಲ್ ಮೆಸೇಜ್ ದಟ್ ವಾಸ್. ಇಟ್ ವಾಸ್ ವೆರಿ ಎಮೋಷ್ನಲ್ ಸರ್. ನಾನು ಮೆಸೇಜ್ ಓದೋ ಟೈಮ್ ಎಲ್ಲ ಲೈಕ್ ಐ ಲಿಟ್ರಲಿ ಹ್ಯಾವ್ ಟಿಯರ್ಸ್ ಮೋಸ್ಟ್ಲಿ ಇನ್ ಮೈ ಐಸ್ ಬಿಕಾಸ್ ಆಫ್ ಹೌ ಎಮೋಷ್ನಲ್ ದೇ ಗೆಟ್ ಆ್ಯಂಡ್ ಮೆಸೇಜ್ ಮೀ. ನಿಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನೀವು ಯಾರು ಅಂತ ಗೊತ್ತೇ ಇಲ್ಲ, ಬಟ್ ಓನ್ಲಿ ಕನೆಕ್ಷನ್ ಬಿಟ್ವೀನ್ ಯು ಇಸ್ ಆಡಿಯನ್ಸು ಮತ್ತು ಒಬ್ಬರು ಕಲಾವಿದರು. ಹೌದು ಹೌದು ಸರ್. ಆ್ಯಂಡ್ ವೆನ್ ದೇ ಸೇ ನೋ ಅದು ಅಷ್ಟು ಕನೆಕ್ಟ್ ಆಗಿಬಿಟ್ಟು ನನಗದು ಹೇಳ್ತಾರಲ್ವ ಸರ್, ಅಲ್ಲೇ ನನಗೊಂದು ಕಾನ್ಸ್ಟೆಂಟ್ ಅವ್ರ ಜೊತೆ ಕನೆಕ್ಷನ್ ಬರುತ್ತೆ. ಲೈಕ್ ಐ ಡೋಂಟ್ ಇವನ್ ನೋ, ಅಂದರೆ ಒಂದ್ಸರಿನೂ ಮೀಟ್ ಮಾಡಿಲ್ಲ, ಆದರೂ ಎಷ್ಟು ಪ್ಯೂರ್ ಆಗಿ ವೆನ್ ದೇ ಸೇ ಐ ಲವ್ ಯು, ಮೈ ಹಾರ್ಟ್ ಮೆಲ್ಟ್ಸ್ ಆ್ಯಂಡ್ ಐ ವಾಂಟ್ ಟು ಲುಕ್ ಬ್ಯಾಕ್ ಆ್ಯಂಡ್ ಸೇ ಐ ಲವ್ ಯು ಟು. ಇಟ್ಸ್ ಸೋ ಸ್ವೀಟ್. ಲೈಕ್ ನಿಮ್ಮ ಈ ಪ್ರೀತಿ ಮೀನ್ಸ್ ಎವ್ರಿಥಿಂಗ್ ಟು ಮೀ ಆ್ಯಸ್ ಎನ್ ಆರ್ಟಿಸ್ಟ್. ಇಟ್ಸ್ ಸೋ ಇಂಪಾರ್ಟೆಂಟ್. ಯಾಕಂದರೆ ನಾವು ಎಷ್ಟೇ ಫಿಲ್ಮ್ ಮಾಡ್ಬೋದು, ಎಷ್ಟೇ ರೋಲು ವಿಭಿನ್ನವಾಗಿ ಪೊಟ್ರೆ ಮಾಡ್ಬೋದು, ಬಟ್ ಆಡಿಯನ್ಸಿಗೆ ಅದು ರೀಚ್ ಆಗಿಲ್ಲ ಅಂದರೆ ಇಟ್ ಈಸ್ ಯೂಸ್ಲೆಸ್, ನೋ ಮ್ಯಾಟರ್ ವಾಟ್ ಯು ಡು. ಐ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ಅಂದರೆ ನಿಜಾರ್ಥದಲ್ಲಿ ನೀವು ಗೆದ್ದಿದ್ದೀರಿ ಆ ಮೂಲಕ. ಆ್ಯಂಡ್ ಬಿಗ್ ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ತುಂಬ ಜನ ನಿಮ್ಮನ್ನು ರೀಕಾಲ್ ಮಾಡ್ಕೋತಾ ಇದ್ದಾರೆ, ಇವ್ರನ್ನೆಲ್ಲೋ ನೋಡಿದ್ವಲ್ಲ ನಾವು. ತುಂಬ ಅಂದರೆ ಆನ್ ಆ್ಯಂಡ್ ಆಫಲ್ಲಿ ನಯಾರ ತುಂಬ ಫೇಮಸ್ ಆಗಿದ್ದು ಭರ್ಜರಿ ಸಿನಿಮಾದಲ್ಲಿ, ಆ್ಯಂಡ್ ಅದಕ್ಕೂ ಮುಂಚೆ ನಯಾರ ಫೇಮಸ್ ಆಗಿದ್ದು ಶಿವಲಿಂಗ ಸಿನಿಮಾದಲ್ಲಿ, ಅದಕ್ಕೂ ಮುಂಚೆ ನಯಾರ ಫೇಮಸ್ ಆಗಿದ್ದು ಚಾರ್ಲಿಲಿ. ಸೊ ಈ ಥರ ಹಿಂಗೆ ಬರ್ತೀರಾ, ಮತ್ತು ಆಮೇಲೆ ಕಾಣಿಸಲ್ಲ ನೀವು ನಮಗೆ, ಮತ್ತೆ ಇನ್ಯಾವಾಗಲೂ ಬರ್ತೀರಾ. ಬಟ್ ಏನು ಪಾತ್ರಗಳಿದೆ ಅದೆಲ್ಲವೂ ಕೂಡ ನಮಗೆ ಕ್ಯೂಟ್ ಅನ್ಸುತ್ತೆ, ನಮಗೆ ಗುಡ್ ಅನ್ಸುತ್ತೆ, ನಮಗೆ ಗುಡ್ ಫೀಲ್ ತಂದು ಕೊಡ್ತೀರಾ ಮಾತ್ರ. ಹೌದು ಸರ್. ಐ ಆಮ್ ಹಿಯರ್ ಫಾರ್ ಗುಡ್. ಇವಾಗ ಐ ಥಿಂಕ್ ಅವಾಗ ನಾನು ಕಾನ್ಸ್ಟೆಂಟ್ ಆಗಿದ್ದೆ. ಇನ್ ದ ಮಿಡಲ್ ಐ ಟುಕ್ ಅ ಶಾರ್ಟ್, ಐ ಮೀನ್ ನಾಟ್ ಅ ವೆರಿ ಶಾರ್ಟ್ ಬ್ರೇಕ್, ಐ ಟುಕ್ ಸಮ್ ಟೈಮ್. ಯಾಕಂದರೆ ನನ್ನ ತಾಯಿ ತೀರೋದ್ರು, ಸೊ ಐ ಹ್ಯಾಡ್ ಟು ಟೇಕ್ ಅ ಲಿಟಲ್ ಬಿಟ್ ಆಫ್ ಅ ಬ್ರೇಕ್. ನೋ ಪ್ರಾಬ್ಲಮ್, ಅದೋಕೆ. ಸೊ ಯೂಶ್ವಲಿ ಅವ್ರು ನನ್ನ ಜೊತೆ ಶೂಟಿಗೆ ಬರೋರು, ಲೈಕ್ ದೇ ನೋ, ಶಿ ನೋಸ್ ಎವ್ರಿ ಒನ್ ಇಂಡಸ್ಟ್ರಿಯಲ್ಲಿ. ನನಗಿಂತನೂ ಶೀ ಈಸ್ ದ ಮೋರ್ ಔಟ್ ಗೋಯಿಂಗ್ ಒನ್. ಆ್ಯಂಡ್
ಯಾ ತುಂಬಾ ಬೇಜಾರಾಯಿತು ಆ್ಯಂಡ್ ಇಟ್ ಟುಕ್ ಐ ಥಿಂಕ್ ನಮ್ಮ ಫ್ಯಾಮ್ಲಿಗೆ ಬಿಕಾಸ್ ಇಟ್ ವಾಸ್ ಸಡನ್ ಇಟ್ ಟುಕ್ ಸಮ್ ಟೈಮ್ ಫಾರ್ ಅಸ್ ಟು ಕೋಪ್ ಆ್ಯಂಡ್ ಯಾ ಈಗ ಐ ಆಮ್ ಬ್ಯಾಕ್ ಫಾರ್ ಗುಡ್ ಆ್ಯಂಡ್ ಐ ಆಲ್ಸೋ ರಿಯಲೈಸ್ ದಟ್ ಐ ವಾಸ್ ಬಾರ್ನ್ ಟು ಡೂ ದಿಸ್ ಆ್ಯಂಡ್ ಐ ಆಮ್ ಹಿಯರ್ ಫಾರ್ ಗುಡ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಬೆಸ್ಟ್ ಸ್ಟೋರೀಸ್ ನೈಸ್. ಆ್ಯಂಡ್ ಇನ್ನೊಂದೇನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್. ಐ ಥಿಂಕ್ ನನಗೆ ತುಂಬಾ ಇನ್ಸ್ಟಾಗ್ರಾಮ್ ಮೆಸೇಜಸ್ ಬರ್ತಾ ಇದೆ. ಏನಂತ? ಎಷ್ಟು ಇಷ್ಟ ಆಗಿದೆ ನಿಮ್ಮ ಪರ್ಫಾರ್ಮೆನ್ಸ್, ನಾವು ನಿಮ್ಮನ್ನ ಸ್ಕ್ರೀನಲ್ಲಿ ನೋಡಲೇಬೇಕು ಮತ್ತು ನಿಮಗೋಸ್ಕರ ಹೋಗಿ ಸಿನಿಮಾ ನೋಡ್ತೀವಿ ಅಂತ ಮೆಸೇಜಸ್ ಬರ್ತಾ ಇದೆ. ಟು ಆಲ್ ಆಫ್ ಯಾಲ್ ಐ ವಿಲ್ ಡೆಫಿನೆಟ್ಲಿ, ನನಗೋಸ್ಕರ ಅಲ್ಲ, ದಿಸ್ ಇಸ್ ನನಗೆ ಐ ಫೀಲ್ ಲೈಕ್ ಐ ಪಾಸ್ ದಟ್ ಪಾಯಿಂಟ್. ಆ ಸ್ವಾರ್ಥ ನನಗೋಸ್ಕರ ನಾನು ಇದನ್ನ ಮಾಡ್ತೀನಿ. ನೋ, ಐ don't want to do that anymore. I feel like I want to come, I want to entertain, I want to do my best so that people get entertained. And I feel like I'm in this place and I think tumbane ಒಂದು ಬ್ಯೂಟಿಫುಲ್ ಸ್ಪೇಸ್ ಅಂತ ಅನ್ಸುತ್ತೆ. So yeah, I feel like that right now. ನೀವು ತುಂಬಾ ಎಕ್ಸ್ಪ್ರೆಸಿವ್ ಅಲ್ವಾ ನೀವು? ವೆರಿ ಮಚ್, ವೆರಿ ಎಮೋಷನಲ್, ವೆರಿ ಎಕ್ಸ್ಪ್ರೆಸಿವ್. ಕರೆಕ್ಟ್. ನಿಮ್ಮ ಕನ್ನಡ ಕೇಳಿಸ್ಕೊಂಡ್ಮೇಲೆ ಯಾರ್ಯಾರು ಏನೇನು ಕಮೆಂಟ್ ಹೊಡೆದಿದ್ದಾರೆ ಹೇಳಿ ನಮಗೆ. ದ ವೇ ಯು ಸ್ಪೀಕ್ ಕನ್ನಡ ನೀವು ಮಾತಾಡ್ತಿರಲ್ಲ, ಅವಾಗ ಏನೇನೆಲ್ಲ ಕಮೆಂಟ್ಸ್ ಬಂದಿದೆ ನಿಮಗೆ? ಮೇಡಮ್ ನೀವು ಎಲ್ಲಿಂದ ಮೇಡಮ್? ನೀವು ನಾರ್ತ್ ಇಂದನಾ? ಇಲ್ಲ ಇಲ್ಲ, ನಿಮ್ಮ ಕನ್ನಡ ಬೇರೆ ಥರ ಇದೆಯಲ್ವಾ ಮೇಡಮ್? ಎಲ್ಲಿಂದ? ಐ ಸೆಡ್ ಮೂಡಿಗೆರೆ, ಚಿಕ್ಕಮಂಗ್ಳೂರು. ಆನ್ಸರ್ ಆಮೇಲೆ, ಕ್ವಶನ್ಗಳು ಫಸ್ಟ್ ಹೇಳಬೇಕು. ಏನೇನು ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಮೇಡಮ್ ನೀವೆಲ್ಲಿಂದ ಮೇಡಮ್? ಓ ಮೇಡಮ್ ಹಿಂದಿಯವ್ರು ಇರ್ಬೇಕು ಅನ್ಸುತ್ತೆ. ಸೊ ಈ ಮೇಡಮ್ ಪಾಯಿಂಟ್ ಯಾಕದು ಕ್ವಶನ್ ರೈಸ್ ಆಗುತ್ತೆ ಅಂದರೆ ಅವರ ಹೆಸರಿಂದ ಶುರುವಾಗುತ್ತೆ. ನಂಬರ್ 1 ನೇಯಾರ ಅಂದ ತಕ್ಷಣ ಅದು ಸ್ಪೆಲ್ಲಿಂಗಲ್ಲಿ NEನಾ YEA Y ಏನು ಅಂತ ಅರ್ಥ ಆಗಲ್ಲ. ನಂಬರ್ 2 ಅವ್ರು ನೋಡಿದ ತಕ್ಷಣ ಅವರು ನಾರ್ತ್ ಇಂಡಿಯನ್ ಥರ ಲುಕ್ ಕೊಟ್ಬಿಡ್ತಾರೆ, ಕಾಣಿಸೋದೇ ಆಗಿರ್ತಾರೆ. ನಂಬರ್ 3 ಅವ್ರು ಕನ್ನಡ ಮಾತಾಡೋ ಶೈಲಿ, ಒಬ್ಬಡಪ್ಪ ಇವರು ಕನ್ನಡ ನಾಡೋರು ಅಲ್ಲ ಅನಿಸ್ಬಿಡುತ್ತೆ. ಸೊ ಈ ಮೂಲಕ, ಹರಿಕಥೆಯ ಮೂಲಕ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. ನೇಯಾರ ದೀಪಕ್ ಅಪ್ಪಟ ಕನ್ನಡ ನಾಡಿನ ಹೆಣ್ಮಗಳು. ಹೌದು, ಚಿಕ್ಕಮಂಗ್ಳೂರಿಂದ, ಮೂಡಿಗೆರೆ. ಸೊ ಚಿಕ್ಕಮಗಳೂರು ಮೂಡಿಗೆರೆಯ ನಟಿ ಈ ನೇಯಾರ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ರೈಸ್ ಆಗ್ತಿರುತ್ತೆ, ಕನ್ನಡ ಯಾಕೆ ಹಿಂಗೆ ಮಾತಾಡ್ತಾರೆ ಇವರು? ಇದು ಯಾವ ಶೈಲಿ ಇದು ನಿಮಗೆ ಬಂತು ಕನ್ನಡ ಈ ಥರ ಮಾತಾಡೋದು? ಸರ್ ಆ್ಯಕ್ಚುಲಿ ನಾವು ಕನ್ನಡ ಲೈಕ್ ಶುರು ಮಾಡಿದ್ದು. ನೀವು ನಿಮ್ಮ ಮಾತೃಭಾಷೆ ಯಾವುದು? ಕನ್ನಡನೇ ಸರ್. ಕನ್ನಡ ಅಲ್ವಾ? ಯಾ. ಸೊ ನಮ್ದು ಮಲೆನಾಡು ಕನ್ನಡ ಸ್ವಲ್ಪ ಬೇರೆ. ಅಂದರೆ ಚೆನ್ನಾಗಿದೆ ಅನ್ನೋಕ್ಕೆ ಚಂದ ಇದೆ ಅಂತ ಹೇಳ್ತೀವಿ. ದೀಸ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ನಾನು ಫಸ್ಟು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ನನಗೆ ತುಂಬ ಕಾನ್ಷಿಯಸ್ ಆಯಿತು. ಅಂದರೆ ಎಲ್ಲರೂ ಅದ್ರ ಬಗ್ಗೆನೂ ಪಾಯಿಂಟ್ ಔಟ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ನಾವು ಸ್ಕೂಲು ಕಾಲೇಜಿಗೆ ಹೋಗೋ ಟೈಮಲ್ಲೆಲ್ಲ ಅಲ್ಲಿ ಜನರಲಿ ಜಾಸ್ತಿ ಇಂಗ್ಲೀಷು ಮಾತಾಡ್ತಾರೆ. ಪೂರ್ತಿ ಇಂಗ್ಲೀಷ್ ಮೀಡಿಯಂ ಎಲ್ಲ ಇಂಗ್ಲೀಷಲ್ಲೇ ಓದಿದ್ದು ನೀವು ಕಂಪ್ಲೀಟ್? ಹೌದು. ಸೊ ನಾನು ಬಟ್ ನನಗೆ ತುಂಬ ಆಸಕ್ತಿ ಇದೆ ಕಲಿಯೋದಕ್ಕೆ. ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರ ಪುಸ್ತಕಗಳು ಓದ್ತೀನಿ, ಜಸ್ಟ್ ಸೊ ದಟ್ ನಂದು ಅದು ಸರಿಯಾಗಿ. ಐ ಹ್ಯಾವ್ ಡನ್ ದಟ್. ನಾನು ಆ್ಯಕ್ಚುಲಿ ಅಭಿನಯ ತರಂಗಕ್ಕೆ ಹೋಗ್ಬಿಟ್ಟು ಗೌರಿ ಮ್ಯಾಮ್ ಜೊತೆ ಜಸ್ಟ್ ಬಿನ್ ವಿತ್ ಹರ್, ನಂದು ಇದನ್ನೆಲ್ಲ ಇದು ಮಾಡೋದಕ್ಕೆ. ಸೊ ಫೈನ್ ಟ್ಯೂನ್ ಆಫ್ ಯುವರ್ ಆಕ್ಟಿಂಗ್. ಯಾ, ಫೈನ್ ಟ್ಯೂನ್ ಆಫ್ ಮೈ ಆಕ್ಟಿಂಗ್. ಆ್ಯಂಡ್ ಆಲ್ಸೋ ನನಗೆ ಆ ಆಸಕ್ತಿ ಇತ್ತು. ಅಂದರೆ ನಾನು ಓಕೆ ಈ ಥರ ನಾನು ಮಾತಾಡ್ತಾ ಇದ್ದೀನಿ, ಐ ವಾಂಟ್ ಟು ಇಂಪ್ರೂವ್ ಇಟ್. ನನಗೆ ಈ ಮಲೆನಾಡಾಗಲಿ ದೆನ್ ಅದು ಒಂಚೂರು ಕಾನ್ಷಿಯಸ್ ಆಗ್ತಾ ಬಂತು, ಒಂಚೂರು ಮಾತಾಡೋದಕ್ಕೆ ಶುರು ಮಾಡಿ. ನಿಧಾನಕ್ಕೆ ಟೈಮ್ ತೊಗೊಂಡು ನೀವು ಮಾತಾಡ್ತೀರಿ ಎಲ್ಲ ಯೋಚನೆ ಮಾಡಿ, ಓಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀನ ನಾನು? ತುಂಬ ಕಾನ್ಷಿಯಸ್ ಈಗಲೂ ಆಗ್ತೀರಾ ನೀವು ಆ್ಯಕ್ಚುಲಿ ಮಾತಾಡಬೇಕಾದ್ರೆ? ಬಿಕಾಸ್ ಪ್ರತಿಯೊಂದು ಪದವನ್ನು ಎಂಫಸಿಸ್ ಮಾಡ್ತೀರಾ, ಒತ್ತಿ ಹೇಳ್ತೀರಾ, ಅದಕ್ಕೊಂದು ಎಕ್ಸ್ಪ್ರೆಷನ್ ಕೊಡ್ತೀರಾ, ಅದನ್ನ ನೀಟಾಗಿ ನರೇಟ್ ಮಾಡ್ತಾರೆ ಯಾರ ದೀಪಕ್. ಬಟ್ ಇದು ಸಿನಿಮಾದಲ್ಲಿ ಇಷ್ಟೊಂದು ಕಾಣಲ್ಲ, ಬಿಕಾಸ್ ಅದು ಡೈಲಾಗ್ ಡೆಲಿವರಿ ಇರುತ್ತೆ. ಬಟ್ ಆದರೆ ಅದರಲ್ಲಿ ತುಂಬ ಎಮೋಷನ್ ತುಂಬಿ ಅವ್ರಿಗೆ ಇಷ್ಟ ಆಗೋ ಥರಾನೇ ಅದನ್ನ ನೀಟಾಗಿ ಸ್ಕ್ರಿಪ್ಟ್ ಮಾಡ್ದಂಗಿದೆ ಡಾರ್ಲಿಂಗ್ ಕೃಷ್ಣ. ಹೌದು ಹೌದು. ಇಟ್ಸ್ ಐ ಥಿಂಕ್ ಸ್ಕ್ರಿಪ್ಟ್ ಬಗ್ಗೆ ಲೈಕ್ ಐ ಫೀಲ್ ಲೈಕ್ ಇಟ್ಸ್ ಪ್ರತಿ ಒಂದು ಕ್ಯಾರೆಕ್ಟರು ಒಂದು ರೌಂಡೆಡ್ ಕ್ಯಾರೆಕ್ಟರ್ ಅಂತಾರೆ. ಅಂದರೆ ಅದಕ್ಕೊಂದು ಸ್ಟಾರ್ಟ್ ಇದೆ, ಅದಕ್ಕೊಂದು ಎಂಡ್ ಇದೆ. ಅಂದರೆ ಮಧ್ಯದಲ್ಲಿ ಆ ಸ್ಕೋಪ್ ಇದೆ ಪರ್ಫಾರ್ಮೆನ್ಸ್. ಪ್ರತಿ ಒಂದು ಕ್ಯಾರೆಕ್ಟರಲ್ಲೂ ನೋಡಿದ್ರೆ, ಯು ಸಿ ಇನ್ ಲವ್ ಮಾಕ್ಟೇಲ್ 3
ದೇರ್ ಇಸ್ ಅ ಸ್ಟಾರ್ಟ್ ಆ್ಯಂಡ್ ದೆರ್ ಇಸ್ ಅನ್ ಎಂಡ್. ಮಧ್ಯದಲ್ಲಿ ಅಷ್ಟು ಸ್ಕೋಪ್ ಇದೆ ಪರ್ಫಾರ್ಮ್ ಮಾಡೋದಕ್ಕೆ. ಆ್ಯಂಡ್ ದಟ್ ಈಸ್ ದ ಬ್ಯೂಟಿ ಅನಿಸುತ್ತೆ ನನಗೆ ಇನ್ ದ ಲವ್ ಮಾಕ್ಟೇಲ್ 3 ಸ್ಕ್ರಿಪ್ಟ್, ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನ. ಲೈಕ್ ಇಟ್ ವಾಸ್ ಬ್ಯೂಟಿಫುಲ್ ಲೈಕ್ ಟು ವರ್ಕ್ ವಿತ್ ದೆಮ್. ಆ್ಯಂಡ್ ಈವನ್ ಪರ್ಫಾರ್ಮೆನ್ಸ್ ಆಗಲಿ, ಅವ್ರ ಜೊತೆ ಕೆಲಸ ಮಾಡೋದಾಗಲಿ, ಐ ಎಂಜಾಯ್ಡ್ ಇಟ್. ನಿಮ್ಮ ಮನೆಯೆಲ್ಲ ಆ್ಯಕ್ಟಿಂಗ್ ಮನೇನಾ ಅಥವಾ ಇವಾಗ ಫಸ್ಟ್ ಪರ್ಸನಾ, ನೀವೇ ಮೊದಲಿಗರ? ನಾನೇ ಫಸ್ಟ್. ಐ ಆಮ್ ದ ಫಸ್ಟ್ ಒನ್. ಆ್ಯಂಡ್ ಇದೊಂದು ಚಿಕ್ಕ ಕತೆ ಹೇಳ್ತೀನಿ. ನಾನು ಸ್ಕೂಲಲ್ಲಿದ್ದಾಗ ಫೋರ್ತ್ ಸ್ಟ್ಯಾಂಡರ್ಡಲ್ಲಿದ್ದೆ. ಚಿಕ್ಕಮಂಗ್ಳೂರು? ಇಲ್ಲ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ, ಓಕೆ. ಸೊ ಬಿಷಪ್ ಕಾಟನ್ಸಲ್ಲಿ ಓಕೆ. ಅಲ್ಲಿ ನಮಗೆ ಒಂದು ಪ್ಲೇ ಇತ್ತು. ಸೊ ಅಲ್ಲಿ ನಾನು ರಪನ್ಜಲ್ ಡಿಸ್ನಿ ಕ್ಯಾರೆಕ್ಟರ್ ಪಾತ್ರ ಮಾಡ್ತಾ ಇದ್ದೆ. ಇಂಗ್ಲಿಷ್ ಪ್ಲೇ. ಸೂನ್ ನಾನು ಅದೆಲ್ಲ ಮೇಕಪ್ ಮಾಡಿ ಡ್ರೆಸ್ ಎಲ್ಲ ಹಾಕಿ ನನ್ನ ಕಳಿಸಿದ್ರು ಒಳಗೆ. ಅಲ್ಲಿ ಹೋಗಿದ ತಕ್ಷಣ ನನಗೆ ಲೈಟ್ ನನ್ನ ಮುಖದ ಮೇಲೆ ಬಿತ್ತು. ಆ್ಯಂಡ್ ಐ ವಾಸ್ ಆನ್ ಸ್ಟೇಜ್. ಜನರು ದೇ ಸ್ಪೀಕ್ ಅಬೌಟ್ their first love. But this is my first love. ಅಂದರೆ I didn't fall in love with a person, but I fell in love with ಆ ಕಲೆ, ಆ ಲೈಟ್ಸ್, ಆ ಸ್ಟೇಜ್ ಮೇಲಿರೋದು, ಆ ನಟನೆ. I still recall that. ಇನ್ನೂ ಯೋಚನೆ ಮಾಡಿದರೆ I still get goosebumps and I still have tears in my eyes. ಅಷ್ಟು ಹಿಡಿಸಿದ್ದು. ಸೊ ಅವಾಗಿಂದ ಶುರುವಾಗಿದ್ದು ನನಗೆ ಒಂದು ಹುಚ್ಚಿತ್ತು ಆ್ಯಕ್ಟಿಂಗ್ ಬಗ್ಗೆ, ಏನೋ ಒಂದು ಹುಚ್ಚು. ಅದಾದಮೇಲೆ ನಿಮ್ಮ ಕಣ್ಣು ಎಮೋಷನಲ್ ಆಗ್ತಿದ್ದೀರಿ ನೀವು. ಇಟ್ಸ್ ರಿಯಲಿ ಟ್ರೂ. ಬಿಕಾಸ್ ಅದಾದಮೇಲೆ ನನಗೆ ಇದರಲ್ಲೇ ನಂಗೆ ಆಸಕ್ತಿ ಇತ್ತು. ಕಾಲೇಜಲ್ಲೂ ಐ ಡಿಡ್ ಮಾಸ್ ಕಮ್ಯುನಿಕೇಷನ್. ಅದರಲ್ಲಿ ಫಿಲ್ಮ್ ಮೇಕಿಂಗ್ ಇತ್ತು, ಥಿಯೇಟರ್ ಇತ್ತು, ತುಂಬಾ ಪ್ಲೇಸ್ ಮಾಡಿದ್ದೆ. ಐ ಆಲ್ಸೋ ಬಟ್ ಏನು ಓಡ್ತಾ ಇತ್ತು, ನಾನು ಹೀರೋಯಿನ್ ಆಗಬೇಕು, ನಾನು ಆ್ಯಕ್ಟ್ರೆಸ್ ಆಗಬೇಕು. ಕಾಲೇಜಲ್ಲಿ ಖಂಡಿತ ಫುಲ್ ಟೈಮ್. ಓಕೆ. ಯಾಕಂದರೆ 11th 12th ಅಲ್ಲಿ PU ಅಲ್ಲಿ ನನಗೆ ಇದರಲ್ಲೆಲ್ಲ ನನಗೆ ಆಸಕ್ತಿ ಇರಲಿಲ್ಲ. ಅಕಾಡೆಮಿಕ್ಸಲ್ಲಿ ಐ ಸಮ್ವೇರ್ ನ್ಯೂ ನನಗೆ ಐ ಆಮ್ ಮೇಡ್ ಫಾರ್ ದ ಕ್ರಿಯೇಟಿವ್ ಇಂಡಸ್ಟ್ರಿ ಅಂತ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು. ಎಷ್ಟು ಜಾಣೆ ನೀವು? 60%, 70%, 90%, ಎಷ್ಟು ಪರ್ಸೆಂಟ್ ಅಕಾಡೆಮಿಕ್ಸ್ ಅಲ್ಲ? ಅಕಾಡೆಮಿಕ್ಸಲ್ಲಿ I can say 70. Okay, it's not bad, but at the same time interest ಇರಲಿಲ್ಲ. I used to study because I have course ಓದು ಅನ್ನೋರು. ಏನ ಅಪ್ಪ ಅಮ್ಮ ಏನಿದ್ರು? ಅಪ್ಪ ಇಸ್ ಅ ಕಾಫಿ ಪ್ಲಾಂಟರ್ ಅಂತ ಚಿಕ್ಕಮಂಗ್ಳೂರಲ್ಲಿ. ಅಮ್ಮ ಹೋಮ್ ಮೇಕರ್. ಓಕೆ. ಬಟ್ ಅವ್ರಿಗೆ ನೀವು ಚೆನ್ನಾಗಿ ಓದಬೇಕು, ಅಕಾಡೆಮಿಕ್ಸ್ ಅಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದಿತ್ತು. ಬಟ್ ಅವ್ರು ನನಗೆ ಯಾವಾಗ್ಲೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿಗೆ ಹಾಕ್ತಾ ಇದ್ರು, ನನಗೆ ಎನ್ಕರೇಜ್ ಮಾಡ್ತಾ ಇದ್ರು. ಏನ್ ಮಾಡ್ತೀಯ ನೀನ್ ಚೆನ್ನಾಗಿ ಮಾಡು. ಒಬ್ಬರೇ ಮಗಳ ನೀವು? ಇಬ್ರು. ಇನ್ನೊಬ್ರು ಯಾರು? ಅಕ್ಕ. ಶಿ ಇಸ್ ಓಲ್ಡರ್. ಓಕೆ. ಬಟ್ ನೀವು ಪ್ಯಾಂಪರ್ಡ್ ಕಿಡ್? ಯಾ ಐ ಥಿಂಕ್ ಐ ಆಮ್ ಪ್ಯಾಂಪರ್ಡ್. ಐ ವಾಸ್ ವೆರಿ ನಾಟಿ ಆಲ್ಸೋ, ತುಂಬಾ ನಾಟಿ. ಅಂತ ಕೆಲಸ ಏನ್ ಮಾಡಿದ್ರಿ? ಓ ಗಾಡ್, ಕೇಳಬೇಡಿ. ಹೋಗಿ ಬೆಲ್ ರಿಂಗ್ ಮಾಡೋದು, ದೆವ್ವನ್ ತರ ವೇಷ ಹಾಕೊಂಡು ಎಲ್ಲರೂ ಹೆದರಿಸೋದು, ಹ್ಯಾಲೋವೀನಿಗೆ ದೆವ್ವ ತರ ಎಲ್ಲ ಪೌಡರ್ ಹಾಕೊಂಡು ಮುಖಕ್ಕೆ ಫುಲ್ ರೆಡ್ ಲಿಪ್ಸ್ಟಿಕ್ ಬ್ಲಡ್ ತರ ಹಾಕಿ ಅಮ್ಮಂದು ಹಿಂಗೆಲ್ಲ ಹೋಗ್ಬಿಟ್ಟು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಬೆಲ್ ರಿಂಗ್ ಮಾಡೋದು. ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಭಯ ಆಗೋದು. ಸೊ ಐ ಡನ್ ಆಲ್ ದಿಸ್ ಒಂಥರ. ಸೊ ಚೈಲ್ಡ್ಹುಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ಅಂಡ್ ಐ ಸ್ಪೋರ್ಟ್ಸ್ ಅಲ್ಲೂ ಐ ವಾಸ್ ಇನ್ ಟು ಇಟ್. ಸೊ ಬಾಸ್ಕೆಟ್ಬಾಲ್. ಐ ವಾಸ್ ಇನ್ ಟು ಬಾಸ್ಕೆಟ್ಬಾಲ್. ಐ ಎಂಜಾಯ್ಡ್ ಬಾಸ್ಕೆಟ್ಬಾಲ್. ಹೈಟು ಇದ್ದೀರಿ ನೀವು ಒಂದು ಹಂತಕ್ಕೆ? ಓಕೆ. ಹಂತಕ್ಕೆ ಕರೆಕ್ಟ್. ಸೊ ಬಾಸ್ಕೆಟ್ಬಾಲ್ ಆಡಿದಾಗ ಸ್ವಲ್ಪ ಹೈಟ್ ಆಗ್ತಾರಂತೆ, ತುಂಬಾ ಜನ ಹೇಳ್ತಿರ್ತಾರೆ ಅದನ್ನ. ಯಾವ ಲೆವೆಲ್ ತನಕ ಆಡಿದ್ರಿ? ಕಾಲೇಜ್ ಅಷ್ಟೇನಾ? ಸ್ಕೂಲ್. ಕಾಲೇಜಲ್ಲೆಲ್ಲ ಯಾವ್ದು ಸ್ಪೋರ್ಟ್ಸ್ ಇಲ್ಲ? ಕಾಲೇಜಲ್ಲಿ ನಂದು ಎಂಟೈರ್ ಫೋಕಸ್ ಇದಕ್ಕೆ ಹೋಯ್ತು, ಆಕ್ಟಿಂಗಿಗೆ. ಅಂದ್ರೆ ಮಾಸ್ ಕಮ್ಯುನಿಕೇಶನ್ ಮಾಡಿದೆ. ಅಲ್ಲಿ ಇಂಗ್ಲಿಷು, ಮೀಡಿಯಾ ಮತ್ತೆ ಸೈಕಾಲಜಿ ಮೇಜರ್ ಮಾಡಿದೆ. ಸೊ ಅದರಲ್ಲಿ ತುಂಬಾನೇ ಪ್ಲೇಸ್ ಮಾಡಬೇಕಾಗಿತ್ತು. ಆಮೇಲೆ ಔಟ್ಸೈಡ್ ಪ್ರೊಫೆಷನಲ್ ಆಗಿ ನಾನು ಆ್ಯಕ್ಟಿಂಗ್ ವರ್ಕ್ಶಾಪು ಕೂಡ ಭಾಗವಹಿಸಿದೆ ಅದರಲ್ಲಿ. ಆ್ಯಂಡ್ ದೆನ್ ಇಟ್ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಇನ್ ಕಾಲೇಜ್. ಹೌದಾ? ಯಾ. ಸೊ ತೆರೆ ಹಿಂದೆ ಕೆಲಸ ಮಾಡಿದ್ದೀರಿ? ಎಸ್. ನೈಸ್. ನಮ್ಗೆ ಅನ್ಸೋದು ಯಾವಾಗ್ಲೂ ಚೆನ್ನಾಗಿರೋ ಹುಡುಗಿರು ಅಂದ್ರೆ ಮುದ್ದಾಗಿ ಆಕ್ಟಿಂಗ್ ಮಾಡಕ್ ಬರ್ತಾರ ಅವರು ಅಂತ. ಅಂಡರ್ ಎಸ್ಟಿಮೇಟ್ ಮಾಡಂಗೇ ಇಲ್ಲ ನಯಾರಾನ. ಬಿಕಾಸ್ ಅವರು ಸಹಾಯಕ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋರು.
ನೈಸ್. ಸೊ ಸೊ ಯಾವ ಪ್ಯಾಷನ್ ಅಲ್ಲ ಇದು ಕಲಿಬೇಕು ನಾನು ಅಂತ. ತುಂಬ ಕಲಿಬೇಕು ಅಂತ. ನನಗೆ ನನಗೆ ಒಂದಿನ ನಾನು ಆ್ಯಕ್ಟ್ರೆಸ್ ಆಗೇ ಆಗ್ತೀನಿ, ಅದಕ್ಕೆ ನಾನು ಏನು ಮಾಡಬೇಕು ಅಂತ ನಾನು ಅವಾಗಲೇ ಪ್ಲ್ಯಾನ್ ಮಾಡಿಕೊಂಡೆ. ಇವಾಗ ನಾನು ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡ್ತೀನಿ, ಮತ್ತು ನಾನು ಪ್ಲೇಸ್ಗಳು ಮಾಡ್ತೀನಿ ಪ್ರೊಫೆಷ್ನಲ್ ಆಗಿ. ರಂಗಶಂಕರದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ, ಮುಂಬೈಲೂ ಹೋಗ್ಬಿಟ್ಟು ಆಕರ್ಷ್ ಮತ್ತು ಆಕಾಶ್ ಖುರಾನ ಜೊತೆ ಇಂಟರ್ನ್ ಮಾಡಿದೆ ಆ್ಯಸ್ ಅನ್ ಇಂಟರ್ನ್. ಅವ್ರ ಥಿಯೇಟರ್ ಗ್ರೂಪ್ ಅಲ್ಲೆಲ್ಲ ಹಿಂದಿ ಪ್ಲೇನಾ? ಹಿಂದಿ, ಇಂಗ್ಲಿಷ್. ಸೊ ಯು ಕಂಫರ್ಟಬಲ್ ವಿತ್ ಹಿಂದಿ ಆಲ್ಸೋ? ಆರಾಮಾಗಿ ಒಂದು ಹಂತಕ್ಕೆ ಓಕೆ, ಬಟ್ ಡೈಲಾಗ್ ಡೆಲಿವರಿ ಎಲ್ಲ ಆರಾಮ್ ಮಾಡ್ತೀನಿ ಹಿಂದಿ. if I get the script before, I'll be able to do it. ಅಲ್ಲಿ ಅವ್ರು ಇಂಗ್ಲಿಷ್ ಪ್ಲೇನು ಜಾಸ್ತಿ ಮಾಡ್ತಾರೆ. ಸೊ ಇದೆಲ್ಲ ಐ ಪುಷ್ಡ್ ಮೈ ಸೆಲ್ಫ್, ಯಾಕಂದರೆ ನನಗೆ ಕಲಿಬೇಕು. ಕಲೆ ಅಂದರೆ ಬರೀ ಒಂದು ಕಡೆಯಿಂದ ನೋಡೋದಲ್ಲ. ಲೈಕ್ ಇದು ಆ್ಯಕ್ಟಿಂಗ್ ಆಗಲಿ, ಇಟ್ಸ್ ಆಲ್ವೇಸ್ ನೈಸ್ ಒಂದು ಸುತ್ತ ವ್ಯೂ ಇದ್ದರೆ. ಈ ಪಾತ್ರನ ನಾನು ಡೈರೆಕ್ಟರಾಗಿ ನೋಡ್ತೀನಿ, ನನಗೆ ಈಗ ಹೇಗಿದ್ನ ಅನಿಸುತ್ತೆ, ಓಕೆ ಈ ಥರ ಆ ಥರ, ಓಕೆ ಆ್ಯಕ್ಟರಾಗಿ ನನಗೆ ಹೇಗೆ ಅನಿಸುತ್ತೆ, ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡೋದು. ಲೈಕ್ ಐ ಫೈಂಡ್ ಇಟ್ ವೆರಿ ನೈಸ್. ನಾನು ಇಂಗ್ಲೀಷಲ್ಲಿ ಒಂದು ಲೈನ್ ಕೇಳಿದ್ದೆ, ಇವತ್ತು ನೋಡ್ತಾ ಇದ್ದೀನಿ. ಆ ಲೈನ್ ಹೆಸರು ಬ್ಯೂಟಿ ವಿತ್ ಬ್ರೈನ್ಸ್ ಅಂತ. ಥ್ಯಾಂಕ್ ಯು ಸರ್. ನೈಸ್. ಬಟ್ ಅಪ್ಪ ಅಮ್ಮಂಗೆ ಆಸೆ ಇತ್ತಾ? ಓಕೆ, ಅವಳು ಹೀರೋಯಿನ್ ಆಗಲಿ ಅಥವಾ ಆ್ಯಕ್ಟ್ರೆಸ್ ಆಗಲಿ? ಐ ಮೀನ್ ಅವರಿಗೆ ಫಸ್ಟ್ ಟೈಮ್ ಹೇಳಿದಾಗ ಒಂದು ಸ್ವಲ್ಪ ಕನ್ಸರ್ನ್ ಇತ್ತು. ಅಂದರೆ ನಮಗೆ ಯಾರು ಫಿಲ್ಮಲ್ಲಿ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ಗಾಡ್ ಫಾದರ್. ಗಾಡ್ ಫಾದರ್ ಇಲ್ಲ. ಅಂದರೆ ಸಪೋರ್ಟ್ ಮಾಡೋದಾಗಲಿ, ಏನಾದರೂ ತುಂಬ ಕಷ್ಟ ಆದರೆ ಅವಳು ಹೇಗೆ ಇದನ್ನ ಮ್ಯಾನೇಜ್ ಮಾಡ್ತಾಳೆ. ನನಗೆ ಅದು ಏನೂ ಭಯ ಇರಲಿಲ್ಲ. ನಾನು ಇದನ್ನೇ ಮಾಡ್ತೀನಿ, ಐ ವಿಲ್ ಹ್ಯಾಂಡಲ್ ಇಟ್ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ದೇ ಸಾ ಮೈ ಕಾನ್ಫಿಡೆನ್ಸ್. ನನ್ನ ಕಾನ್ಫಿಡೆನ್ಸ್ ನೋಡಿಬಿಟ್ಟು ಅವರಿಗೆ ದೇ ವರ್ ಲೈಕ್ ಗುಡ್. ಲೈಕ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರಲ್ವಾ, ಬಿಡಮ್ಮ ನೀನೇನು ಕಾಫಿ ಪ್ಲಾಂಟರ್ ಮಗಳು, ಏನು ಬೇಕಾದ್ರೆ ಮಾಡ್ಬೋದು. ಹೌದು, ಎಕ್ಸಾಕ್ಟ್ಲಿ ಹಂಗೆ ಹೇಳ್ತಾರೆ. ಬಟ್ ಎಷ್ಟು ಚೆನ್ನಾಗಿ ಓದ್ತೀವಿ ನಿಮ್ಮನ್ನು ನಾವು. ಇದು 100% ಆಗಿರುತ್ತಿದ್ದು ಅಂತ. 100%, 100 ಅಲ್ಲ 1000%. ಏನು ಡೈಲಾಗ್ ಇರ್ತಿತ್ತು? ನೀನು ಬಿಡು, ಕಾಫಿ ನಿನಗೇನು ತಲೆನೋವು ಇದೆ, ನಿನಗೇನು ಪ್ರಾಬ್ಲಮ್ ಇರಲ್ಲ, ನಿನ್ಗೆ ಇದು ಮಾಡ್ಬೋದು, ಅದು ಮಾಡ್ಬೋದು, ಈ ಥರ ಇರ್ಬೋದು, ನಿನ್ನ ಲೈಫೇ ಸೆಟ್ ಅಲ್ವಾ, ನಿನಗೆ ಇನ್ನೇನು ಬೇಕು, ಇದೇ ಸಾಕು. ಅಪ್ಪ ಕಾಫಿ ಪ್ಲಾಂಟರ್. ಹಾಂ. ಬಟ್ ನನಗೆ ಹುಚ್ಚು ಪ್ಯಾಷನ್ ಇತ್ತು, ನಾನು ಏನಾದರೂ ಮಾಡಲೇಬೇಕು. ನನಗೆ ಆ ಪ್ಯಾಷನ್ ಇದೆ ನನಗೆ. ಆ ಕಲೆನ ಐ ಆಲ್ವೇಸ್ ವಾಂಟ್ ಟು ಮೇಕ್ ಇಟ್ ಗ್ರೋ ಒಂದು ಸ್ವಲ್ಪ, ಒನ್ ಆನ್ ಟಾಪ್ ಆಫ್ ದಿ ಅದರ್. ಸೊ ಆ ಒಳಗಿರೋ ಒಂದು ಐ ಥಿಂಕ್ ಡ್ರೈವ್ ಅಂತಾರೆ ಅದನ್ನ. ಇಟ್ ಕೀಪ್ಸ್ ಮೀ ಗೋ.